ಸೋಲಿಗರ ಭಾಷೆ ಡಿಜಿಟಲ್ ಸಂರಕ್ಷಣೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗಾಗಿ ವಿಕಸನದ ಚೌಕಟ್ಟಿಗೆ 2 ದಿನಗಳ ಕಾರ್ಯಾಗಾರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ಗಿರಿಜನ ಕಲ್ಯಾಣ ಕೇಂದ್ರದಲ್ಲಿ ನಡೆಯಿತು. ಧಾರವಾಡದ ಐಐಟಿ ಪ್ರಾಧ್ಯಾಪಕ ಹಾಗೂ ನಿರ್ದೇಶಕ ಪ್ರೊಫೆಸರ್ ಎಸ್ಆರ್ ಮಹದೇವ ಪ್ರಸನ್ನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಧಾರವಾಡದ ಐಐಟಿ ಪ್ರಾಧ್ಯಾಪಕ ಡಾಕ್ಟರ್ ದೀಪಕ್, ಜಿಲ್ಲಾ ಬುಡಕಟ್ಟು ಸಂಘದ ಅಧ್ಯಕ್ಷ ರಂಗೇಗೌಡ, ಕಾರ್ಯದರ್ಶಿ ಸಿ ಮಾದೇಗೌಡ, ಚಾಮರಾಜನಗರ ತಾಲೂಕು ಗಿರಿಜನ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೋಣೇರೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಪ್ರೊಫೆಸರ್ ಮಹದೇವ ಪ್ರಸನ್ನ, ಸೋಲಿಗರ ಭಾಷೆ ಆಧುನಿಕ ಭರಾಟೆಯಲ್ಲಿ ದಿನನಿತ್ಯ ತನ್ನ ಸೊಗಡು ಕಳೆದುಕೊಂಡು ಕಣ್ಮರೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಅದನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಡಿಜಿಟಲ್ ಮಾದರಿಯಲ್ಲಿ ನೀಡುವುದು ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ನಮ್ಮ ಜೊತೆಯಲ್ಲೇನೆ ಅದರಿಂದ ಅಪಾರ ಜ್ಞಾನ ಭಂಡಾರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಡಿಜಿಟಲೀಕರಣ ಮಾಡಿ ಇಟ್ಟಿದ್ರೆ BGKK-ನಲ್ಲಿ ಭಾಷೆಯ ಸಂರಕ್ಷಣೆ. ಡಾಕ್ಟರ್ ದೀಪಕ್, ಯಾವುದೇ ಭಾಷೆಯನ್ನು ನಿತ್ಯ ಬಳಸುತ್ತಿದ್ದರೆ ಅದು ಆಡು ಭಾಷೆಯಾಗಿ ತನ್ನ ಜೀವಂತಿಕೆಯನ್ನು ಉಳಿಸಿಕೊಳ್ಳಲಿದೆ. ಇತ್ತೀಚಿನ ದಿನಗಳಲ್ಲಿ ಸೋಲಿಗರು ಶಿಕ್ಷಣದಲ್ಲಿ ಹೊಸ ಭಾಷೆಗೆ ಪ್ರಾಮುಖ್ಯತೆ ನೀಡುತ್ತಿರುವುದರಿಂದ ತಾಯ್ನುಡಿ ನಶಿಸುತ್ತಿದೆ ಎಂದರು. ನಾವು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ, ಕಳೆದ 3 ವರ್ಷದಿಂದ ಮಾಡ್ತಾ ಇದ್ವಿ. ಸೊ ನಮಗೆ ಕೆಲವೊಂದು ಆ ತಂತ್ರಜ್ಞಾನ ನಾವೇನು ಮಾಡಿದ್ದೀವಿ ಅದ್ರ ಬಗ್ಗೆ ತಮಗೂ ಒಂದ್ಸಲ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಅದನ್ನ ನೋಡಿದ್ರೆ ನಿಮಗೂ ಏನಕ್ಕೋಸ್ಕರ ಈ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅರಿವು ಮೂಡಬಹುದು. ಪ್ರೊಫೆಸರ್ ಜಡೇಗೌಡ, ಸೋಲಿಗರು ತಮ್ಮ ತಾಯ್ನುಡಿಯ ಭಾಷೆಯನ್ನು ಕೇಳಿದಾಗ ಅದು ಅವರಿಗೆ ಹೃದಯದ ಭಾಷೆಯಾಗುತ್ತದೆ. ಈ ಭಾಷೆಯನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಉದ್ದೇಶದಿಂದ ಡಿಜಿಟಲ್ ಸಂರಕ್ಷಣೆ ಮತ್ತು ತಂತ್ರಜ್ಞಾನ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಅದಕ್ಕೆ ಅದು ಸಂತೋಷನೇ ಬೇರೆ, ಅದರಷ್ಟು ಸಂತೋಷ ತಮಾಷೆನ ನಮ್ಮ ಭಾಷೆ. ಅದಕ್ಕೆ ನಾವು ಮುಂದೆ ನಮ್ಮ ಪ್ರೊಫೆಸರ್ ಸಾಹೇಬರ ಮೂಲಕ ನಮ್ಮ ಸೋಲಿಗರಿಗೆಲ್ಲ ಒಂದು ಕಮ್ಯುನಿಟಿ ರೇಡಿಯೋ ಮಾಡೋಣ ಅಂತೀನಿ. ನಮ್ಮ ಕಮ್ಯುನಿಟಿ ರೇಡಿಯೋದಲ್ಲಿ ಯಾವಾಗಲೂ ನಾವು ಕೇಳಿಸ್ಕೋಬೇಕು. ಅದು ನಮ್ಗೆ ಬಹಳ ಇಷ್ಟ ಆಗಿದ್ದು. ಡಾಕ್ಟರ್ ಸಿ ಮಾದೇಗೌಡ, ದಕ್ಷಿಣ ಭಾರತದಲ್ಲಿ ಸೋಲಿಗರು ವಿವಿಧ ಭಾಗಗಳಲ್ಲಿ ವಾಸಿಸುತ್ತಿದ್ದು ಅವರ ಆಚಾರ, ವಿಚಾರ, ಸಂಸ್ಕೃತಿ ಭಿನ್ನವಾಗಿದ್ದು ಭಾಷೆಗಳು ಕೂಡ ವೈವಿಧ್ಯತೆಯಿಂದ ಕೂಡಿದೆ ಎಂದರು. ನಾವೆಲ್ಲ ಬಳಸ್ಕೊಳ್ಳೋಣ. ಮತ್ತೆ ಆ ಮಾಪಿಂದ ಏನಾಗಿದೆ ಅಂದ್ರೆ ಹಕ್ಕುಪತ್ರ ತಗೊಂಡಿದ್ದೀವಿ. ನೀವೆಲ್ಲ ಗೊತ್ತಿರೋ ಯಾವುದು ಸಮುದಾಯಕ್ಕೂ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಆ ಭೂಮಿದು ಕಾಡುಗಳು ಜೇನುಗಲ್ಲಿ ಕೈಗೊಳ್ಳೋದಕ್ಕೆ ಹಕ್ಕುಪತ್ರಕ್ಕೆ ಒಂದು ದಾಖಲಾತಿ ಮಾಡಿದ್ವಿ. ಅದು ಮೊದಲೇನಂದ್ರೆ ಯಾರಾದರೂ ಸಂಶೋಧನೆ ಮಾಡಿದವರು ಮ್ಯಾಪ್ ಬೇಕು ಅಂತಿತ್ತು. ಆ ಮ್ಯಾಪ್ ಅನ್ನ ನಾವು ಇದರಲ್ಲಿ ಹಾಕಿ ಒಂದು ಮ್ಯಾಪ್ ಮಾಡಿ ನಾವಲ್ಲಿ ಮಾಡಿದ್ದೀವಿ.